ಮಕ್ಕಳನ್ನ ಅಪೌಷ್ಟಿಕತೆ ಸಮಸ್ಯೆಯಿಂದ ಪಾರು ಮಾಡಲು ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೂ ಅದರ ಪ್ರಯೋಜನ ಪಡೆಯದೆ ಅನೇಕ ಮಕ್ಕಳು ಸಾಕಷ್ಟು ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಇದಕ್ಕೆ ಧಾರವಾಡ ಜಿಲ್ಲೆ ಕೂಡ ಹೊರತಾಗಿಲ್ಲ. ಇತ್ತೀಚೆಗೆ ನಡೆದ ಪರೀಕ್ಷೆಯಲ್ಲಿ ಸಾವಿರಾರು ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇರೋದು ಬಯಲಿಗೆ ಬಂದಿದೆ. ಧಾರವಾಡದ ಮಕ್ಕಳಲ್ಲಿ ಹೆಚ್ಚಾಗ್ತಿದೆ ರಕ್ತಹೀನತೆ. 58,000ಕ್ಕೂ ಹೆಚ್ಚು ಮಕ್ಕಳಲ್ಲಿ ಅನಿಮಿಯಾ ಸಮಸ್ಯೆ. ಧಾರವಾಡ ಜಿಲ್ಲೆಯಲ್ಲಿ ಪೌಷ್ಟಿಕ ಆಹಾರ ಕೊರತೆ ಮತ್ತು ಅತಿಯಾದ ಜಂಕ್ ಆಹಾರ ಪದಾರ್ಥಗಳ ಸೇವನೆಯಿಂದ ಸಾವಿರಾರು ಮಕ್ಕಳಲ್ಲಿ ರಕ್ತಹೀನತೆ ಸಮಸ್ಯೆ ಕಂಡುಬಂದಿದೆ. ಜಿಲ್ಲಾ ಆರೋಗ್ಯ ಇಲಾಖೆಯ ವರದಿಯ ಪ್ರಕಾರ 1 ರಿಂದ 14 ವರ್ಷದೊಳಗಿನ 58,159 ಮಕ್ಕಳಲ್ಲಿ ರಕ್ತಹೀನತೆ ಸಮಸ್ಯೆ ಕಂಡುಬಂದಿದೆ. ಇದು ನೇರವಾಗಿ ಮಕ್ಕಳ ಕಲಿಕೆ ಮೇಲೆ ಪರಿಣಾಮ ಉಂಟು ಮಾಡ್ತಿದೆ. ಏಕಾಗ್ರತೆ, ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದೆ ಮಕ್ಕಳು ತೊಂದರೆ ಅನುಭವಿಸುವಂತಾಗಿದೆ. ಮಕ್ಕಳ ರಕ್ತಹೀನತೆ, ಅಪೌಷ್ಟಿಕ ಆಹಾರ, ಆರೋಗ್ಯ ನ್ಯೂನತೆಗಳ ಬಗ್ಗೆ ನಿಗಾ ಇಡಲು ಸರ್ಕಾರ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಯೋಜನೆ ಜಾರಿಗೊಳಿಸಿದೆ. ಅಂಗನವಾಡಿ ಹಾಗೂ ಶಾಲೆಗಳಲ್ಲಿ ಪ್ರತಿ ವರ್ಷ 2 ಬಾರಿ 1 ರಿಂದ 14 ವರ್ಷದ ಮಕ್ಕಳ ಆರೋಗ್ಯ ತಪಾಸಣೆ ನಡೆಸಲಾಗ್ತಾ ಇದೆ. ಜಿಲ್ಲೆಗಳಲ್ಲಿ ಪ್ರಸ್ತುತ 1,80,882 ಮಕ್ಕಳ ತಪಾಸಣೆ ನಡೆಸಲಾಗಿದ್ದು, ಅದರಲ್ಲಿ 30,598 ಮಕ್ಕಳು ಅಲ್ಪ, 27,282 ಮಕ್ಕಳು ಮಧ್ಯಮ ಹಾಗೂ 279 ಮಕ್ಕಳು ತೀವ್ರತರ ರಕ್ತಹೀನತೆಯಿಂದ ಬಳಲ್ತಾ ಇರೋದು ಪತ್ತೆಯಾಗಿದೆ. ಪ್ರತಿ ವಾರ ವಿಪ್ಸ್ ಅಂತ ಒಂದು ಕಾರ್ಯಕ್ರಮ ಇದೆ, ವೀಕ್ಲಿ ಇಂಪ್ಲಿಮೆಂಟೇಷನ್ ಆಫ್ ಐರನ್ ಆ್ಯಂಡ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸು. ಸೊ ಪ್ರತಿಯೊಂದು ಸ್ಕೂಲ್ನಲ್ಲಿ ಮತ್ತು ಅಂಗನವಾಡಿಯಲ್ಲಿ ಸೋಮವಾರ ಮಧ್ಯಾಹ್ನ ಊಟ ಆದ ನಂತರ ಸುಮಾರು ಅರ್ಧ ಗಂಟೆ ಬಿಟ್ಟು ಒಂದು ಐಫ್ ಟ್ಯಾಬ್ಲೆಟ್ಸ್ ನುಗ್ಗಿಸುವಂತ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಪ್ರಗತಿ ಜಿಲ್ಲೆಯಲ್ಲಿ ಇದೆ. ಊಟದಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇಲ್ಲದೆ ಇರುವಂಥದ್ದು, ಮತ್ತು ಈಗ ಆಲ್ರೆಡಿ ಮಕ್ಕಳು ನಾವು ನೋಡ್ಕೊಂಡಾಗ ಜಂಕ್ ಫುಡ್ಡನ್ನು ಜಾಸ್ತಿ ತಿನ್ನುವಂಥದ್ದಾಗಿದೆ. ಸೊ ಅದರಲ್ಲಿ ನಾವು ನ್ಯೂಟ್ರಿಷನ್ ಇರುವುದಿಲ್ಲ, ಅದಕ್ಕಾಗಿ ನಾವು ಜನಕ್ಕೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಒಳ್ಳೆ ಸತ್ವಯುತವಾದ ಮತ್ತು ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸಿ ಅಂತ ನಾವು ಹೇಳ್ತಾ ಇದ್ದೀವಿ. ಈ ರಕ್ತಹೀನತೆಯಿಂದಾಗಿ ಏಕಾಗ್ರತೆ ಸಾಧಿಸಲಾಗದೆ ಕಲಿಕೆಯಲ್ಲೂ ಮಕ್ಕಳು ಹಿಂದುಳಿಯುವಂತಾಗಿದೆ. ಜೊತೆಗೆ ಮಕ್ಕಳು ಆಟೋಟಗಳಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದೆ ದೈಹಿಕವಾಗಿ ಹಲವು ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಪ್ರಮುಖವಾಗಿ ಮಕ್ಕಳ ಬೆಳವಣಿಗೆ ಮೇಲೆ ಮತ್ತು ಮಾನಸಿಕ ಬೆಳವಣಿಗೆ ಮೇಲೂ ಅಡ್ಡ ಪರಿಣಾಮ ಬೀರಲಿದೆ. ಇದಕ್ಕೆ ಕಾರಣ ಪಾಲಕರ ನಿರ್ಲಕ್ಷ್ಯ ಕೂಡ ಹೌದು. ಸೊ ಮಕ್ಕಳು ಇದರಲ್ಲಿ ಮಕ್ಕಳನ್ನ ನಾವು ಜಂಕ್ ಫುಡ್ ಕೊಡಲಾರ್ದ ನಮ್ಮ ಏನಂದ್ರೆ ರೈತರು ಬೆಳೀತಿರುವಂಥದ್ದು ಹಸಿ ತರಕಾರಿಗಳನ್ನಾಗಲಿ ಮತ್ತು ಪೌಷ್ಟಿಕ ಆಹಾರವನ್ನು ಕೊಟ್ಟರು ಅವರು ಏನಂದ್ರೆ ಫಿಸಿಕಲಿ ಆಗಿ ಮತ್ತು ಆಟದ ಗ್ರೌಂಡ್ನಲ್ಲಿ ಆಟ ಆಡಲಿಕ್ಕೆ ಬಿಟ್ಟರೆ ಎರಡೂ ರೀತಿಯಿಂದ ಬೆನಿಫಿಟ್ ಅದ ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡು ಏನಂದ್ರೆ ಪಾಲಕರ ಹೊಣೆ ಭಾಳ ಇದರಲ್ಲದ. ಪೌಷ್ಟಿಕವಾಗಿ ಕೊರತೆ ಆಗಲಾರ್ದ ನೋಡ್ಕೋಬೇಕಂದ್ರೆ ನಮ್ದು ಆಹಾರ ಪದ್ಧತಿ ಏನೈತಿ ಅದಕ್ಕೆ ಒತ್ತು ಕೊಟ್ಟು ಪೌಷ್ಟಿಕತೆಯನ್ನು ಕೊಡುವಂಥದ್ದು ಪಾಲಕರ ಗಮನ ಹರಿಸ್ಬೇಕಂತ ನಾನು ಹೇಳ್ತೀನಿ. ಮಕ್ಕಳ ದೇಹಕ್ಕೆ ಬೇಕಾದಷ್ಟು ಆಹಾರ ಸಿಗದೆ ಇಂತಹ ಸಮಸ್ಯೆಗಳು ಉಲ್ಬಣಗೊಳ್ತಾ ಇವೆ. ಹೀಗಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ಪಾಲಕರು ವಿಶೇಷ ಕಾಳಜಿ ವಹಿಸಿದರೆ ಮಾತ್ರ ಈ ಸಮಸ್ಯೆಯಿಂದ ಹೊರಬರಲು ಸಾಧ್ಯ. ಮಂಜುನಾಥ ಯಡಳ್ಳಿ, ನ್ಯೂಸ್ 18 ಧಾರವಾಡ.